ಹಾಯ್ ಎಲ್ರಿಗೂ ನಮಸ್ಕಾರ. ಯಾರೆಲ್ಲ SSP ಸ್ಕಾಲರ್ಶಿಪ್ ಹಾಕಬೇಕು ಇಲ್ಲ ಹಾಕಿದ್ದೀರಾ ಅವರಿಗೆಲ್ಲ ಒಂದು ಅಪ್ಡೇಟ್ ಅಂತ ಅನ್ಬೋದು. ಅದೇನಪ್ಪ ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ ನೋಡೋಣ ಏನು ಅಪ್ಡೇಟ್ ಇದೆ ಅಂತ. ನೀವು ಏನಾದರೂ SSP ID ಮತ್ತು NSP ID ಏನಾದರೂ ಮರ್ತಿದ್ದೀರಾ ಅಂದರೆ ಅದನ್ನು ಯಾವ ಥರ ನಾವು ಅಪ್ಲೈ ಮಾಡೋಕ್ಕೆ ಯಾವ ಥರ SSP IDನ ತಗೋಬೇಕು ಮತ್ತೆ ಯಾವ ಥರ ಅಪ್ಲೈ ಮಾಡೋಕ್ಕೆ ಏನೇನು ಬೇಕಾಗತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಇಲ್ಲಿ ನೋಡ್ಬೋದು, ನೀವು ಹೊಸ ಖಾತೆ ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ. ನೀವೇನಾದ್ರೂ ಫಸ್ಟ್ ಟೈಮ್ ಯೂಸರ್ ಆಗಿದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ನೀವೇನಾದ್ರೂ 10th ಓದಿ ಇವಾಗ 10th ಮುಗಿಸ್ಕೊಂಡು SLC ಮುಗಿಸ್ಕೊಂಡು ಇವಾಗ PUC ಗೆ ಎಂಟರ್ ಆಗ್ತಾ ಇದ್ದೀರಾ ಅಂದ್ರೆ ಇದಕ್ಕೆ ನೀವು ಫಸ್ಟ್ ಒನ್ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದೀರಾ ಆದ್ರೆ ನಿಮಗೆ SSP ID NSP ID ಏನು ಗೊತ್ತಿಲ್ಲ, ಅದ್ರ ಮೇಲೆ ಮತ್ತೆ ನೀವು ಅಪ್ಲಿಕೇಶನ್ ಹಾಕಬೇಕು ಅನ್ಕೊಂಡಿದ್ರೆ ಇಲ್ಲಿ ಹೋಗಬೇಕು. ಇಲ್ಲಿ ಇದೆ ನೋಡಿ, 2026ನೇ 27ನೇ ಸಾಲಿನ ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡೋದಾದ್ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ, ವೇಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ಲಾಗಿನ್ ಅಂತ ಇದೆ. ಇಲ್ಲಿ ಕೇಳ್ತಾ ಇದೆ ಸ್ಟೂಡೆಂಟ್ ID, ಎಂಟರ್ ದಿ ಪಾಸ್ವರ್ಡ್ ಮತ್ತೆ ಎಂಟರ್ ದಿ ಕೋಡ್ ಅಂತ ಇದೆ. ನಿಮ್ಗೆ ಇಲ್ಲಿ 3 ಆಪ್ಷನ್ಸ್ ತೋರಿಸ್ತಾ ಇದೆ. ಕೆಳಗಡೆ ಬಂದು ನೋಡ್ತಾ ಇರ್ಬೋದು ನೀವು, ಫಾರ್ಗೆಟ್ ಪಾಸ್ವರ್ಡ್, ನೋ SSP ID, ನೋ NSP ID ಅಂತ ಇದೆ. ಅದರ ಮೇಲೆ ನೀವು ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್, ನೀವೇನಾದ್ರೂ ಪಾಸ್ವರ್ಡ್ ಮರ್ತೀರಾ ಅಂದ್ರೆ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ಫಾರ್ಗೆಟ್ ಪಾಸ್ವರ್ಡ್ ಮತ್ತೆ ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡಿ ಅಪ್ಲೋಡ್ ಮಾಡಬಹುದು. ಇಲ್ಲಿ ಬಂದು ನೋ NSP ID ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ದು ಆಧಾರ್ ನಂಬರ್ನ ಹಾಕ್ಬೇಕಾಗತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಕಿದ ತಕ್ಷಣನೇ ಇಲ್ಲಿ ಫೆಚ್ ಡಾಟಾ ಅಂತ ಇದಿರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಫೆಚ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣನೇ ಇಲ್ಲಿ ನೋಡ್ಬೋದು ನಿಮ್ದು ಸ್ಟೂಡೆಂಟ್ ID ಏನಿರುತ್ತಲ್ಲ ಇಲ್ಲೇ ಶೋ ಆಗ್ತಿರುತ್ತೆ. ಮತ್ತೆ ನಿಮ್ದು ನೇಮ್ ಕೂಡ ಇಲ್ಲೇ, ನೀವು ಯಾರು ನೀವು ಇದನ್ನ ಅಪ್ಲೈ ಮಾಡ್ತಿದ್ದೀರಾ ಅವ್ರ ನೇಮ್ ಕೂಡ ಇಲ್ಲಿ, ಯಾರು NSP ID SSP ID ನೀವು ಹುಡುಕ್ಬೇಕು ಅನ್ಕೊಂಡಿರ್ತೀರಾ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು. ಇಲ್ಲಿ ನಿಮಗೆ ಅವ್ರದ್ದು ಸ್ಟೂಡೆಂಟ್ ID ಇದ್ರೆ ಇಲ್ಲಿ ಫೆಚ್ ಆಗುತ್ತೆ. ಮತ್ತೆ ಇಲ್ಲಿ ನೋಡ್ಬೋದು, ಮತ್ತೆ ನೀವು ಇದೇ ತರಾನೇ NSP IDನ ಯಾವ ತರ ತಗೋಬೇಕು ಅಂತ ಇದನ್ನು ನೀವು ಒಂದು ಸ್ಕ್ರೀನ್ ಶಾಟ್ ತಗೊಂಡು ನೀವು ಫೋನಲ್ಲೇ ಇಟ್ಕೊಂಡು ಮತ್ತೆ ಅಪ್ಲೈ ಮಾಡುವಾಗ ಸ್ಟೂಡೆಂಟ್ IDನ ಹಾಕಿ ಅಪ್ಲೈ ಮಾಡಬೇಕಾಗತ್ತೆ. ಮತ್ತೆ ಇಲ್ಲಿ ಲಾಗಿನ್ ಪೇಜ್ಗೆ ಬನ್ನಿ. ಲಾಗಿನ್ ಪೇಜ್ ಬಂದು ನಿಮ್ದು ಸ್ಟೂಡೆಂಟ್ ID ಏನಿದೆಲ್ಲ ಆಗ್ಲೇ ನಾವು ತಗೊಂಡಿದ್ದೇವಲ್ಲ ಆ ಸ್ಟೂಡೆಂಟ್ IDನ ಇಲ್ಲಿ ಫಿಲ್ ಮಾಡಿ, ಪಾಸ್ವರ್ಡ್ ಮತ್ತೆ ನಾವು ಯಾವ ತರ ರೀಸೆಟ್ ಮಾಡಬೇಕು ಅಂತ ಇಲ್ಲಿ ಇವಾಗ ಹೇಳ್ಕೊಡ್ತೀನಿ. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಂಟರ್ ದಿ ಸ್ಟೂಡೆಂಟ್ ID, ನೀವು ಮೊದಲೇ ಸ್ಟೂಡೆಂಟ್ IDನ ತಗೋಬೇಕು, ಆಮೇಲೆ ಪಾಸ್ವರ್ಡ್ ರೀಸೆಟ್ ಮಾಡಕ್ ಬರುತ್ತೆ. ಸ್ಟೂಡೆಂಟ್ ID ತಗೋದಾದ್ಮೇಲೆ ನಿಮ್ಮ ಎಂಟರ್ ದಿ ಸ್ಟೂಡೆಂಟ್ ID ಅನ್ನು ಹಾಕ್ಬಿಟ್ಟು ನ್ಯೂ ಪಾಸ್ವರ್ಡ್ ನೀವು ಯಾವ್ದು ಇಡಬೇಕು ಅನ್ಕೊಂಡಿರ್ತೀರಾ ಅದನ್ನೇ ಹಾಕಿ. ಏನಕ್ಕಪ್ಪ ಅಂದ್ರೆ ನೀವು ಸ್ಟೂಡೆಂಟ್ ID ಯಾವಾಗಲೂ ಸ್ಟೂಡೆಂಟ್ ID ಮತ್ತೆ ಪಾಸ್ವರ್ಡು ನಿಮಗೆ ನೆನಪಿರಬೇಕು. ಇವೆರಡು ನೆನಪಿರುವಂತವೇ ನೀವು ಇಲ್ಲಿ ಹಾಕಬೇಕಾಗತ್ತೆ. ಸ್ಟೂಡೆಂಟ್ ID ಅಂತೂ ಕೆಲವೊಬ್ಬರಿಗೆ ನೆನಪಿರುತ್ತೆ, ಕೆಲವೊಬ್ಬರಿಗೆ ನೆನಪಿರಲ್ಲ, ಬಟ್ ಪಾಸ್ವರ್ಡ್ ಆದ್ರೂ ನೆನಪಿರ್ಬೇಕು ನಿಮಗೆ. ಇಲ್ಲಿ ಬಂದ್ಬಿಟ್ಟು ನಿಮ್ದು ಏನಾದರೂ ನಿಮ್ಮ ಹೆಸರು ಹಾಕಿ, ನಿಮ್ಮ ಡೇಟ್ ಆಫ್ ಬರ್ತ್ ಏನಾದರೂ ಹಾಕ್ಬಿಟ್ಟು ಇಲ್ಲಿ 2 ಕನ್ಫರ್ಮ್ ಪಾಸ್ವರ್ಡ್ ಹಾಕಿ ಆದಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪಾಸ್ವರ್ಡನ್ನು ನೀವು ಕನ್ಫರ್ಮ್ ಮಾಡಿಕೊಂಡು ನೀವು ಸೆಟ್ ಮಾಡ್ಕೋಬೇಕಾಗತ್ತೆ. ಪಾಸ್ವರ್ಡ್ ಸೆಟ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ NSP IDನ ಯಾವ ಥರ ತಗೋಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಮತ್ತೆ ಲಾಗಿನ್ ಪೇಜ್ಗೆ ವಾಪಸ್ ಬಂದು ಇಲ್ಲಿ ನೋಡ್ಬೋದು ಕೆಳಗಡೆ ನೋ NSP ID ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಸ್ಟೂಡೆಂಟ್ ID ಅಂತ ಇದೆ. ನಿಮ್ಮ ಸ್ಟೂಡೆಂಟ್ IDನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಎಂಟರ್ ದಿ ಸ್ಟೂಡೆಂಟ್ ID ಅಂತ ಇದೆಯಲ್ಲ ಅದರ ಮೇಲೆ ನೀವು ಹಾಕಿ ಇಲ್ಲಿ ಸ್ಟೂಡೆಂಟ್ IDನ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ದಿ ಸ್ಟೂಡೆಂಟ್ ID ಮೇಲೆ ನೀವು ನಿಮ್ಮ ಸ್ಟೂಡೆಂಟ್ IDನ ಹಾಕೊಂಡಾದ್ಮೇಲೆ ಫೇಸ್ ದಿ ಡಾಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾನ್ಯುವಲಿ ಅಂದರೆ ಆಟೋಮೆಟಿಕ್ಲಿ ಡಾಟಾ ಫೆಚ್ ಆಗಿರುತ್ತೆ. ನಿಮ್ಮ ನೇಮು ಮತ್ತು ನೀವು ನಿಮ್ಮ SSP NSP IDಗೆ ಯಾವ ಫೋನ್ ನಂಬರ್ ಲಿಂಕ್ ಇದೆ ಅದನ್ನು ಕೂಡ ಇಲ್ಲಿ ಶೋ ಆಗ್ತಿರತ್ತೆ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಗೆಟ್ OTP ಅಂತ ಇರುತ್ತೆ. ಆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋನ್ ನಂಬರ್ ಯಾವುದಿದೆಯಲ್ಲ ಅದಕ್ಕೆ OTP ಹೋಗುತ್ತೆ. ಮ್ಯಾನ್ಯುವಲಿ ನಿಮ್ಮ OTP ಏನಿರುತ್ತಲ್ಲ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. OTPನ ಎಂಟರ್ ಮಾಡ್ಕೊಂಡ್ಬಿಟ್ಟು ಗೆಟ್ ದಿ NSP ID ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಗೆಟ್ ದಿ NSP ID ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡ್ಬೋದು ನಿಮ್ಮ NSP ID ಕೆಳಗಡೆನೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಕೆಳಗಡೆ ಇರುತ್ತೆ NSP ID ಈ ಥರ. ಮತ್ತೆ NSP SSP IDನ ಈ ಥರ ತಗೋಬೇಕಾಗತ್ತೆ. ಯಾವ ಥರ ತಗೋಬೇಕು ಅಂತ ಹೇಳಿದ್ದೀನಿ. ಇವಾಗ ಬಂದ್ಬಿಟ್ಟು ನಾವು SSP ಅಥವಾ NSP ಯಾವುದಕ್ಕೆ ನಾವು ಅಪ್ಲೈ ಮಾಡಬೇಕಂದ್ರೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ. ಮತ್ತೆ ವಾಪಸ್ ಇಲ್ಲಿ ಲಾಗಿನ್ ಪೇಜಿಗೆ ಬನ್ನಿ. ಲಾಗಿನ್ ಪೇಜಿಗೆ ಬಂದು ಇಲ್ಲಿ ನಿಮ್ಮದು ಸ್ಟೂಡೆಂಟ್ ID ಮತ್ತು ಪಾಸ್ವರ್ಡ್ ಏನು ಇಟ್ಟಿರ್ತೀರಲ್ಲ ಅದನ್ನು ಫಿಲ್ ಮಾಡಿ ಆದಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಪಾಸ್ವರ್ಡ್ ಹಾಕಿದಾದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಪಿನ್ ವೆರಿಫಿಕೇಶನ್ ಅಂತ ಕ್ಯಾಪ್ಚಾ ಇದೆ. ಕ್ಯಾಪ್ಚಾನ ಫಿಲ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆಗಿದ ತಕ್ಷಣ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರ ಡೀಟೇಲ್ಸು ಈ ಪೇಜಲ್ಲಿ ಶೋ ಆಗ್ತಿರುತ್ತೆ ನಿಮಗೆ. ನಿಮ್ಮ ಸ್ಟೂಡೆಂಟ್ ನೇಮು ಮತ್ತು ನಿಮ್ಮ SSP ID ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ ನೀವು ಎಲ್ಲ ಡೀಟೇಲ್ಸ್ ಏನೇನಿದೆ ಅಂತ ನೋಡ್ಕೋಬೋದು. ಇಲ್ಲಿ ನೋಡ್ಬೋದು 5 ಸ್ಟೆಪ್ ಇರುತ್ತೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5
ಅಪ್ಲಿಕೇಶನ್ ಏನು ಪ್ರೋಗ್ರೆಸ್ ಇದೆ ಅಂದ್ರೆ ಕಂಪ್ಲೀಟ್ ಮಾಡಿಲ್ಲ, ಇವಾಗ ಫಸ್ಟ್ ಅಪ್ಲಿಕೇಶನ್ ಆಗ್ತಾ ಇರೋದ್ರಿಂದ ಇಲ್ಲಿ ನೋಡ್ಬೋದು ರೀಡ್ ದಿ ಯೂಸರ್ ಮ್ಯಾನುವಲ್ ಕೇರ್ಫುಲಿ ಅಂತ ಇದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದು ರಾಂಗ್ ಡೀಟೇಲ್ಸ್ ಮೈ ಲೀಡ್ ಟು ರಿಜೆಕ್ಷನ್ ಅಂತ ಇದೆ. ನೀವು ಏನಾದ್ರು ರಾಂಗ್ ಆಗಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ ನಿಮ್ದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ರಿಜೆಕ್ಟ್ ಆಗತ್ತೆ ಅಂತ ಇದೆ. ಆಧಾರ್ ಕಾರ್ಡ್ ಸೀಡಿಂಗ್ ಅಂಡ್ NPCI ಮ್ಯಾಪಿಂಗ್ ಈಸ್ ಮ್ಯಾಂಡೇಟರಿ ಅಂತ ಇದೆ. ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರಬೇಕು ಮತ್ತೆ NPCI ಮ್ಯಾಪಿಂಗ್ ಅಂತ ಇರುತ್ತೆ, ಅದು ಮ್ಯಾಂಡೇಟರಿ ಇರುತ್ತೆ. ಮತ್ತೆ ಚೆಕ್ ಆಧಾರ್ ಡೀಟೇಲ್ NPCI ಮ್ಯಾಪಿಂಗ್ ಯೂಸಿಂಗ್ ಚೆಕ್ NPCI ಅಂತ ಇದೆ, ಅದನ್ನ ಇದು ಮಾಡಬೇಕು. ಮತ್ತೆ ನೆಕ್ಸ್ಟ್ ಆದ್ಮೇಲೆ ನೇಮ್ ಮಸ್ಟ್ ಮ್ಯಾಚ್ SSLC ಕಾಸ್ಟ್ ಇನ್ಕಮ್ ಅಂಡ್ ಆಧಾರ್. ನಿಮ್ಗೆ SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮತ್ತೆ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ ನೇಮ್ ಏನಿರುತ್ತೆ ಮ್ಯಾಚ್ ಆಗಿರ್ಬೇಕು, ಎಲ್ಲಾನು ಮೂರು ಕೂಡ ಒಂದಕ್ಕೊಂದು ಮ್ಯಾಚ್ ಆಗ್ತಿರ್ಬೇಕು ಅಂತ ಇದೆ. ನೋ ಚೇಂಜಸ್ ಅಲೌಡ್ ಆಫ್ಟರ್ ಸಬ್ಮಿಷನ್. ನೀವೇನಾದ್ರೂ ಸಬ್ಮಿಷನ್ ಕೊಟ್ಟದಾದ್ಮೇಲೆ ಯಾವುದೇ ತರ ಚೇಂಜಸ್ ಮಾಡೋ ಹಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತೆ ಸಬ್ಮಿಟ್ ಓನ್ಲಿ ಆಫ್ಟರ್ ಅಕಾಡೆಮಿಕ್ ಡಾಟಾ ಈಸ್ ರಿಸೀವ್ಡ್. ಯಾವಾಗ ಸಬ್ಮಿಟ್ ಆಗತ್ತಂದ್ರೆ ನೀವು ಪೋಸ್ಟ್ ಮ್ಯಾಟ್ರಿಕ್ ಅಂದ್ರೆ ಇವಾಗ PUC ಮುಗಿಸ್ಕೊಂಡು ಮೇಲೆ ಅಪ್ಲೈ ಮಾಡ್ತಿದ್ರೆ ನಿಮ್ದು ಇದು ಯೂನಿವರ್ಸಿಟಿ ನಂಬರ್ ಹಾಕಿ ಅಲ್ಲಿ ನಿಮ್ದೆಲ್ಲ ಡಾಟಾ ಬರುತ್ತೆ. ಆ ಡಾಟಾ ಫೆಚ್ ಆಗಿಂದನೇ ಇದು ಸಬ್ಮಿಟ್ ಆಗುತ್ತೆ. ಅಕಾಡೆಮಿಕ್ ಡೀಟೇಲ್ ಅಂತ ಇದೆಲ್ಲ ಅದು ಡಾಟಾ ನಿಮ್ಗೆ ಇಲ್ಲಿ ಫೆಚ್ ಆಗ್ಬೇಕಾಗತ್ತೆ. ಫೆಚ್ ಆದ್ಮೇಲೆನೆ ಇದು ನಿಮ್ಗೆ ಸಬ್ಮಿಟ್ ಮಾಡಕ್ಕಾಗತ್ತೆ. ಕೆಳಗಡೆ ಬಂದು ಕುಟುಂಬ ID ಮ್ಯಾಂಡೇಟರಿ ಆಫ್ ಸೆಲೆಕ್ಟ್ ದಿ ಸ್ಕೀಮ್. ನೀವೇನಾದ್ರೂ ಸ್ಕೀಮ್ ಸೆಲೆಕ್ಟ್ ಮಾಡಿದ್ರೆ ಕುಟುಂಬ ID ಅಂತ ಇರುತ್ತೆ, ಅದು ಮ್ಯಾಂಡೇಟರಿ ಆಗಿರುತ್ತೆ. ನೆಕ್ಸ್ಟ್ ಒಂದು ಬಂದು ಫಾರ್ SSLC ಕಾಸ್ಟ್ ಇನ್ಕಮ್ ಕರೆಕ್ಷನ್ ಕಾಂಟ್ಯಾಕ್ಟ್ ತಾಲೂಕ್ ಆಫೀಸ್ ಅಂತ ಇದೆ. ನೀವೇನಾದ್ರೂ SSLC ಅಲ್ಲಿ ಕಾಸ್ಟ್ ಇನ್ಕಮ್ ಕರೆಕ್ಷನ್ ಏನಾದ್ರೂ ಇದ್ರೆ ತಾಲೂಕ್ ಆಫೀಸ್ ಹೋಗಿ ಕರೆಕ್ಷನ್ ಮಾಡ್ಕೊಂಡ್ ಬರ್ಬೇಕು ಅಂತ ಇದೆ. ಮತ್ತೆ ಅಕಾಡೆಮಿಕ್ ಎರರ್ಸ್ ಮಸ್ಟ್ ಬಿ ಫಿಕ್ಸ್ಡ್ ಇಲ್ಲಿ ಯಾವ್ದ್ರಲ್ಲಿ ಹೋಗಿ ನೀವು ಫಿಕ್ಸ್ ಮಾಡ್ಬೇಕು ಅಂತ ಇಲ್ಲಿ ನೀವು UCMS ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಫಿಕ್ಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ನೇಮ್ ಮೊಬೈಲ್ ಅಪ್ಡೇಟ್ ಅವೈಲೇಬಲ್ ಇನ್ ಪ್ರೊಫೈಲ್ ಮೆನು. ನೀವೇನಾದ್ರೂ ಪ್ರೊಫೈಲ್ ಮೆನು ಅಲ್ಲಿ ಹೋಗಿ ಅಲ್ಲಿ ನಿಮ್ದು ನೇಮ್ ಅಥವಾ ಮೊಬೈಲ್ ನಂಬರ್ ಅಪ್ಡೇಟ್ ಅನ್ನ ನೀವು ಮಾಡ್ಕೋಬಹುದು ಅಂತ ಕೊಟ್ಟಿದ್ದಾರೆ. ಯಾರ ಹತ್ರ ಇವಾಗ SSP ID ಹಾಕುವಾಗ ಬೇರೆಯವ್ರ ನಂಬರ್ ಕೊಟ್ಟಿರ್ತೀರಾ, ಅಂದ್ರೆ ಮನೆ ತಂದೆ ತಾಯಿ ನಂಬರ್ ಕೊಟ್ಟಿರ್ತೀರಾ. ಬಟ್ ಇವಾಗ ನಿಮ್ದು ಓನ್ ಆದ ನಿಮ್ದೇ ನಂಬರ್ ಇರುತ್ತೆ, ಅದನ್ನ ಹಾಕ್ಬೇಕು ನೀವು ಅಪ್ಡೇಟ್ ಮಾಡ್ಬೇಕು ಅನ್ಕೊಂಡಿದ್ರೆ ಪ್ರೊಫೈಲ್ ಮೆನು ಅಲ್ಲಿ ಹೋಗಿ ನೀವು ಅಪ್ಡೇಟ್ ಮಾಡ್ಬೋದು. ಯಾವ ತರ ಹೋಗಿ ನೀವು ಲಾಗಿನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಯಾವ ತರ SSP ID NSP ID ಗೊತ್ತಿಲ್ಲದಿದ್ರೆ ಯಾವ ತರ ತಗೋಬೇಕು ಮತ್ತೆ ಯಾವ ತರ ಪಾಸ್ವರ್ಡ್ ಅನ್ನ ನೀವು ರೀಸೆಟ್ ಮಾಡ್ಕೋಬೇಕು ಮತ್ತೆ ಏನೇನ್ ಡೀಟೇಲ್ಸ್ ಇರುತ್ತೆ ಅಂದ್ರೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೀನಿ. ನಿಮ್ಗೇನಾದ್ರೂ ಮತ್ತೆ ಯಾವ್ದಾದ್ರು SSP ಅಲ್ಲಿ ಯಾವ್ದಾದ್ರು ಡೀಟೇಲ್ಸ್ ಬೇಕಾಗಿದ್ರೆ ಅದ್ರ ಬಗ್ಗೆ ವಿಡಿಯೋ ಬೇಕಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರು ನಮಗೆ ಕಮೆಂಟ್ ಮಾಡಿ, ನಾವು ರೆಸ್ಪಾನ್ಸ್ ಮಾಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.